ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಜೂನ್ 8 ಬಹಳ ವಿಶೇಷವಾಗಿರುವ ಶುಭಕರವಾಗಿರುವ ಸೋಮವಾರ. ಇಂದಿನ ಒಂದು ಸೋಮವಾರದಿಂದ ಇನ್ನು ಮುಂದಿನ 2045 ವರ್ಷಗಳ ನಂತರ ಈ ರಾಶಿಯವರಿಗೆ ಗಜಕೇಸರಿ ಯೋಗ ನಿರ್ಮಾಣವಾಗ್ತಾ ಇದೆ. ಇಂದು ಬಹಳ ಶಕ್ತಿಶಾಲಿ ಯೋಗಗಳಲ್ಲಿ ಒಂದು ಅದ್ಭುತವಾದ ಅದೃಷ್ಟದ ಯೋಗ ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ಬುಧನ ಸಂಚಾರ ಮತ್ತು ವಿಶೇಷವಾಗಿ ಅದೃಷ್ಟದ ಲಾಭವನ್ನು ತೆಗೆದುಕೊಳ್ಳುವಂತಹ ಒಂದು ಸಮಯ. ಶುಕ್ರ ಗ್ರಹ ಹಾಗೂ ಮಂಗಳನ ಸಂಚಾರವು ನಿಮಗೆ ಅದ್ಭುತವಾಗಿರುವಂತಹ ಆಳ್ವಿಕೆಯನ್ನು ಜೀವನದಲ್ಲಿ ನಡೆಸೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಒಟ್ಟಾರೆಯಾಗಿ ಸಂಚಾರದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಫಲಿತಾಂಶ, ಶುಭ ಪರಿಣಾಮವನ್ನು ಬೀರುತ್ತದೆ. ಎಲ್ಲ ಕಷ್ಟಗಳಿಂದ ಪರಿಣಾಮ, ನೆಮ್ಮದಿಯ ಜೀವನ, ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಒಟ್ಟಾರೆಯಾಗಿ 9 ಗ್ರಹಗಳಲ್ಲಿ ಬುಧನು ಒಂದು ಮಹತ್ವದ ಬದಲಾವಣೆ ಮತ್ತು ಸ್ಥಾನವನ್ನು ಹೊಂದಿರ್ತಾನೆ. ಪ್ರಾಥಮಿಕವಾಗಿ ವ್ಯಕ್ತಿಯ ಬುದ್ಧಿವಂತಿಕೆ, ಮಾತು, ತರ್ಕೀಯತೆ, ಸಂವಹನ ಕೌಶಲ್ಯ ಮತ್ತು ವ್ಯವಹಾರವನ್ನು ಪ್ರತಿನಿಧಿಸುತ್ತಾನೆ. ಬುಧನ ಚಲನೆ ಬಂದಾಗೆಲ್ಲ ವ್ಯಕ್ತಿಯ ಜೀವನದಲ್ಲಿ ಈ ಅಂಶಗಳು ಪ್ರಾಥಮಿಕವಾಗಿ ಪರಿಣಾಮ ಬೀರುತ್ತದೆ. ಖಂಡಿತವಾಗಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಬುಧನು ರಾಹುವಿನ ನಕ್ಷತ್ರ ಪುಂಜವಾದ ಆರ್ದ್ರಾಗೆ ಸಾಗುತ್ತಾನೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು, ನೆಮ್ಮದಿಯನ್ನು ಕಂಡುಕೊಳ್ಬಹುದು, ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲ, ತೊಂದರೆಗಳು ದೂರವಾಗುತ್ತೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾವ ರೀತಿ ಕಷ್ಟಗಳಿಂದ ಹೊರಗೆ ಬರ್ತಾರೆ, ಯಾವ ರಾಶಿಯವರಿಗೆ ಹೆಚ್ಚಿನ ಒಂದು ವಿಶೇಷವಾದ ಸಮಯ ಶುರುವಾಗುತ್ತೆ, ಎಲ್ಲವನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ತಿಳುವಳಿಕೆ ಮತ್ತು ಎಚ್ಚರಿಕೆಯಿಂದ ವರ್ತಿಸೋದು ನಿಮಗೆ ಗಮನಾರ್ಹವಾಗಿರುವಂತಹ ಪ್ರಯೋಜನವನ್ನು ತಂದುಕೊಡುತ್ತದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಸಂತೋಷದ ಕ್ಷಣವನ್ನು ಅನುಭವಿಸುತ್ತೀರಾ ಮತ್ತು ಸಂಬಂಧಗಳಲ್ಲಿ ಸುಧಾರಣೆಯನ್ನು ಕಂಡುಕೊಳ್ತೀರಾ. ಇದಲ್ಲದೆ ದೇಹದ ಬಿಗಿತದಿಂದ ನೀವು ಆಹಾರವನ್ನು ಪರಿಣಾಮವನ್ನು ಕಾಣ್ತೀರಾ. ಒಟ್ಟಾರೆಯಾಗಿ ಆರೋಗ್ಯದ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕು. ನಿಮ್ಮ ಜೀವನವನ್ನು ಹೆಚ್ಚು ಮೌಲ್ಯಯುತವಾಗಿ ನಡೆಸ್ಕೊಳ್ಬೇಕು ಅಂದರೆ ಖಂಡಿತವಾಗಿ ನಿಮ್ಮ ಮಾತು, ನಿಮ್ಮ ಘನತೆ, ನಿಮ್ಮ ಗೌರವವನ್ನು ಎಂದಿಗೂ ಬಿಟ್ಕೊಡ್ಬಾರ್ದು. ನಿಮ್ಮ ಬಿಡುವಿಲ್ಲದ ಕಚೇರಿ ಕೆಲಸದಿಂದಾಗಿ ನಿಮ್ಮ ಸಂಗಾತಿಗೆ ಸಮಯ ನೀಡಲು ಸಾಧ್ಯವಾಗದಿದ್ದರೆ ಈಗ ನೀವು ಅವರ ಸಮಾಧಾನವನ್ನು ನಿರ್ವಹಿಸಲು ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ನಿಮ್ಮ ಪಾಲುದಾರಿಕೆಯನ್ನು ಎಚ್ಚರಿಕೆಯಿಂದ ನಿರ್ವಹಿಸೋದು ನೀವು ನಷ್ಟವನ್ನು ಅನುಭವಿಸೋದಿಲ್ಲ ಎಂದು ಖಚಿತಪಡಿಸುತ್ತೆ. ಬದಲಿಗೆ ನಿಮ್ಮ ವ್ಯವಹಾರವು ವಿಸ್ತರಿಸುತ್ತಲೇ ಇರುತ್ತದೆ. ಇದನ್ನು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಅಧಿಕಾರ ಅಥವಾ ಕೆಲಸದಲ್ಲಿ ಎಲ್ಲರೂ ಕೂಡ ತೃಪ್ತಿಯನ್ನು ಪಡೆದುಕೊಳ್ತಾರೆ ಮತ್ತು ಸಂಬಳ ಹೆಚ್ಚಳವನ್ನು ಪಡೆದುಕೊಳ್ಳಬಹುದು. ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಕೂಡ ಸಾಧ್ಯತೆ ಇರೋದ್ರಿಂದ ನಿಮ್ಮ ಮಕ್ಕಳು ಸರಿಯಾದ ಹಾದಿಯಲ್ಲಿರೋದ್ರಿಂದ ಪೋಷಕರು ಚಿಂತೆಗಳಿಂದ ಮುಕ್ತರಾಗ್ತಾರೆ. ಆದಾಯದಲ್ಲಿ ಹಠಾತ್ ಆಗಿ ಹೆಚ್ಚಳವು ನಿಮ್ಮ ಸಾಲಗಳನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿಸಲು ಸಹಾಯ ಮಾಡುತ್ತೆ. ನೀವು ಗುಪ್ತ ಶತ್ರುಗಳನ್ನು ಸಹ ಎದುರಿಸ್ತೀರಾ. ಇಂದು ನಿಮ್ಮನ್ನು ಗಂಭೀರ ತೊಂದರೆಗೆ ಸಿಲುಕದಂತೆ ತಡೆಯುವಂತಹ ಕೆಲವೊಂದಿಷ್ಟು ಸ್ನೇಹಿತರ ಭೇಟಿಯಾಗುತ್ತೆ. ನಿಮ್ಮ ವೈಯಕ್ತಿಕ ಸಂಬಂಧವನ್ನು ಸುಧಾರಿಸುವಂತ ಗಮನ ಕೊಡಲು ನಿಮಗೆ ಸಾಧ್ಯವಾಗುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸೋಕೆ ಗ್ರಹಗಳ ಸಂಚಾರ ಶಕ್ತಿ, ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ತಂದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುವಂಥವರಿಗೆ ತಮ್ಮ ಎದುರಾಳಿಗಳನ್ನು ಸೋಲಿಸುವಲ್ಲಿ ಯಶಸ್ವಿಯಾಗ್ತಾರೆ ಮತ್ತು ತಮ್ಮ ಹೃದಯವನ್ನು, ವ್ಯವಹಾರವನ್ನು ವಿಸ್ತರಿಸಲು ಯೋಜನೆಯಲ್ಲಿ ಕೆಲಸ ಮಾಡ್ತಾರೆ. ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಯಾವುದೇ ಅಡೆತಡೆಗಳಿಲ್ಲದೆ ತಮ್ಮ ಗುರಿಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸೋಕೆ ಸಾಧ್ಯವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಜೀವನ ಅದ್ಭುತ ಹಾಗೂ ವಿಶೇಷವಾದ ತಿರುವಿನಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವು ಭಗವಂತನ ಒಂದು ಕೃಪೆಗೆ ಪಾತ್ರರಾಗುತ್ತೆ. ಇದರಿಂದಾಗಿ ನಿಮ್ಮ ಆಸೆ, ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ. ಮಹಾಶಿವನ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಕಷ್ಟಗಳಿಂದ ಪರಿಹಾರ, ಎಲ್ಲ ರೀತಿಯ ಸಾಲ ಸಮಸ್ಯೆಯಿಂದ ಮುಕ್ತಿ, ನಿಮ್ಮ ಜೀವನ ಅದ್ಭುತವಾದ ಬದಲಾವಣೆಯಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಈ ಸಮಯ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳುವಂತಹ ಸಂದರ್ಭ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯವನ್ನು, ವ್ಯಾಪಾರ ವ್ಯವಹಾರವನ್ನು ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತೀರಾ. ನಿಮಗೆ ಇರ್ತಕ್ಕಂತಹ ಶತ್ರುಗಳ ಕಾಟ ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಷ್ಟು ವಿಶೇಷವಾಗಿ ಒಂದು ಬದಲಾವಣೆಯ ಲಾಭವನ್ನು ಕಂಡುಕೊಳ್ತೀರಾ. ಇನ್ನು ಮುಂದಿನ ದಿನಗಳು ಅತ್ಯಂತ ಎಚ್ಚರಿಕೆ ಮತ್ತು ವಿಶೇಷವಾದ ಸಮಯವಾಗಿರೋದ್ರಿಂದ ನೀವು ಎಲ್ಲವನ್ನ ಕೂಡ ಮಾನಸಿಕವಾಗಿ ಒತ್ತಡ ಬಂದರೂ ಕೂಡ ಎದುರಿಸೋಕೆ ರೆಡಿಯಾಗಿರಬೇಕು. ವೃತ್ತಿ ಅಡೆತಡೆಗಳು
ಮದುವೆ ಮತ್ತು ಸಂಗಾತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ಆತುರ ಪಡದೆ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಶಾಂತ ರೀತಿಯಲ್ಲಿ ವರ್ತಿಸೋದ್ರಿಂದ ನಿಮ್ಮ ಕಷ್ಟಗಳು ಇನ್ನಷ್ಟು ಬೇಗ ಪರಿಹಾರ ಮತ್ತು ಮುಕ್ತಿಯನ್ನು ಹೊಂದುತ್ತೆ. ಅನಗತ್ಯವಾಗಿರುವಂಥ ವಾದ ವಿವಾದವನ್ನು ತಪ್ಪಿಸಬೇಕು. ಆತುರ ಪಡೋದು ನಷ್ಟಕ್ಕೆ ಕಾರಣವಾಗಬಹುದು. ಶಿವ ಮಂತ್ರವನ್ನು ಪಠಿಸಬೇಕು. ಅಗತ್ಯ ಇರುವಂಥವರಿಗೆ ಔಷಧಿಯನ್ನು ದಾನ ಮಾಡಬೇಕು. ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಸಹಾಯ ಮಾಡೋದು ಖಂಡಿತವಾಗಿ ನಿಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿಯುತ್ತೆ. ಒಟ್ಟಾರೆಯಾಗಿ ಮಹಾಶಿವನ ಆಶೀರ್ವಾದ ಈ ರಾಶಿಯವರಿಗೆ ಹಿಂದಿನಿಂದ 2045 ವರ್ಷಗಳವರೆಗೂ ಕೂಡ ಎಲ್ಲ ರೀತಿಯ ತೊಂದರೆ ಒತ್ತಡವನ್ನು ದೂರ ಮಾಡುತ್ತೆ. ಕೆಲಸದಲ್ಲಿ ಹಠಾತ್ತಾಗಿ ಬದಲಾವಣೆ ತಂದುಕೊಡುತ್ತೆ. ಹೆಚ್ಚುವರಿ ಜವಾಬ್ದಾರಿಗಳು ನಿಮ್ಮ ಮೇಲೆ ಬೀಳುತ್ತೆ. ಆನ್ಲೈನ್ ವ್ಯವಹಾರದಲ್ಲಿ ರಿಟರ್ನ್ ಅಥವಾ ದೂರುಗಳು ಹೆಚ್ಚಾಗಬಹುದು. ಪೂರ್ವಜರ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಇತ್ಯರ್ಥವಾಗುತ್ತೆ. ನಿಮ್ಮ ಕೈಗೆ ಹಳೆಯ ಆಸ್ತಿಗಳು ಬಂದು ಕೈ ಸೇರುತ್ತೆ. ಸ್ನೇಹಿತರ ಮಾತುಗಳಿಂದ ನಿಮ್ಮ ಭಾವನೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಪರೀಕ್ಷೆಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ವಿಚಲಿತರಾಗಬಾರ್ದು. ಸಂಬಂಧದಲ್ಲಿ ಇರ್ತಕ್ಕಂಥ ತೊಂದರೆ ಮತ್ತು ಭಿನ್ನಾಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಸರಿ ಮಾಡ್ಕೊಳ್ತೀರಾ. ಮಹಾಶಿವನ ಆಶೀರ್ವಾದ ನಿಮ್ಮ ಜೀವನವನ್ನು ಅದ್ಭುತವಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ಮಟ್ಟಕ್ಕೆ ಕರೆದುಕೊಂಡು ಹೋಗಿ ಬಿಡುತ್ತದೆ. ಇನ್ನು ಈ ರಾಶಿಯವರಿಗೆ ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಂಡು ನೆಮ್ಮದಿಯನ್ನು ಬರಮಾಡ್ಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಕಟಕ ರಾಶಿ, ಮಕರ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.